ಸಹೋದರ ಸಹೋದರಿಯರೇ, ಅನೇಕ ದಿನಗಳಿಂದ ನಾವು ಭಕ್ತನಾಗಿರುವ ಪೌಲನೆಂಬುದಾಗಿ ಹೇಳುವಂತದ್ದು ಮತ್ತು ಗ್ರಂಥಕರ್ತನಾಗಿ ಬರೆಯಲ್ಪಟ್ಟಂತ ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಇದರಲ್ಲಿ ಬಹಳಷ್ಟು ಅನೇಕ ಸಲ ಜ್ಞಾಪ ಮಾಡಿಕೊಳ್ತಾ ಇದ್ದೇವೆ. ಹಿಂಜರಿದಂತವರು, ಕ್ರಮವಾಗಿ ಆರಾಧನೆಗೆ ಬಾರದೆ ತಪ್ಪಿಸಿಕೊಂಡಂತವರು, ಅವರು ಚೆನ್ನಾಗಿ ದೇವರಲ್ಲಿ ಬೆಳೆಯಬೇಕು, ಆಧ್ಯಾತ್ಮಿಕವಾಗಿ ಬೆಳೆಯಬೇಕು, ಹಿಂತಿರುಗಿ ದೇವರ ಸನ್ನಿಧಿಗೆ ಬರಬೇಕು, ಅವರು ಕರ್ತನ ಸನ್ನಿಧಿಯಲ್ಲಿ ಬಲವಾಗಿ ನಿಲ್ಲಬೇಕೆಂಬುದಕ್ಕೋಸ್ಕರವಾಗಿ ಆ ತಪ್ಪಿ ಹೋದವರು, ಅವಿಧರಾದಂಥವರು, ಅಪನಂಬಿಕಸ್ಥರಾದಂಥವರು, ದೇವರ ಸನ್ನಿಧಿ ಸಹವಾಸಕ್ಕೆ ಬರದೆ ಇರುವಂತವರು ದೃಢವಾಗಿ ಯಥಾರ್ಥವಾಗಿ ದೇವರ ಸನ್ನಿಧಿ ಬರಲೆಂಬ ಒಂದು ಆಲೋಚನೆಯಿಂದ ಭಕ್ತನಾಗಿರುವ ಗ್ರಂಥಕರ್ತನು ಈ ಪತ್ರಿಕೆಯನ್ನು ಬರೆಯಲ್ಪಟ್ಟ ಹಾಗೆ ನೋಡ್ತಾ ಇದ್ದೇವೆ ಪ್ರಿಯರೇ. ಮತ್ತು ಅನೇಕ ಸಾರಿ ಇದರ ಹಿನ್ನೆಲೆ ಸಾರಾಂಶವನ್ನು ತಿಳಿದುಕೊಂಡಿದ್ದೇವೆ. ಅನೇಕ ರೀತಿಯ ಒಂದು ವಿಶ್ವಾಸ ವೀರರೆಂಬುದಾಗಿ ಇರುವಂತ 11ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂತ ಅವರ ಒಂದು ವಿಶ್ವಾಸವನ್ನು ಕುರಿತು ಕಳೆದ ವಾರದಲ್ಲಿ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಮತ್ತು 12ನೇ ಅಧ್ಯಾಯಕ್ಕೆ ನಾವು ಬರುವಾಗ 12ನೇ ಅಧ್ಯಾಯದಲ್ಲಿ ನೋಡುವುದಾದರೆ, ಕಳೆದ ವಾರ ಧ್ಯಾನ ಮಾಡಿದಂತ ಒಂದು ಅಧ್ಯಾಯ 12ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ, ಈಗಾಗಲೇ 12ನೇ ಅಧ್ಯಾಯಕ್ಕೆ ನಾವು ಬಂದಿರುವಾಗ ನೋಡ್ತಾ ಎಲ್ಲ ಅಭ್ಯಂತರ ಮಾಡುವ ಪಾಪವನ್ನು ಎಂಬುದಾಗಿ ಮತ್ತು ಅಭ್ಯಂತರ ಮಾಡುವಂತ ಮತ್ತು ತಮಗಿದ್ದಂತ ಪಾಪದ ಕುರಿತು ಪಶ್ಚಾತ್ತಾಪಪಟ್ಟು ದೇವರ ಬಳಿಗೆ ಬಂದಂತ ಇಬ್ಬರು ವ್ಯಕ್ತಿಗಳು ಮತ್ತು ನಾವು ನೋಡ್ತಾ ಬಂದೇವು ಪ್ರೇರೆ, ಜಕ್ಕಯ್ಯನು ಮತ್ತು ತಪ್ಪಿ ಹೋದ ಮಗನು. ಅವರಿಗೆ ಅಭ್ಯಂತರ ಮಾಡುವಂತ ಸಂದೇಹ ಹುಟ್ಟುವಂತ ತಮ್ಮ ಒಂದು ಪಾಪಗಳನ್ನು ಒಪ್ಪಿಕೊಂಡು ಕರ್ತನ ಬಳಿಗೆ ಬಂದು ಅವರು ದೇವರಿಂದ ರಕ್ಷಿಸಲ್ಪಟ್ಟರು ಮತ್ತು ಅಂಗೀಕಾರ ಮಾಡಿಕೊಂಡ್ರೆಂಬುದಾಗಿ ನಾವು ವಾಕ್ಯದಲ್ಲಿ ಕಲಿತಾ ಬಂದಿದ್ದೇವೆ. ಮತ್ತು ಈ ದಿನ ನಾವು ಕಲಿಯುವಂತ ಒಂದು ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಾಕ್ಯವನ್ನ ಈ ರಾತ್ರಿ ಧ್ಯಾನಕ್ಕಾಗಿ ನಾವು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಾಕ್ಯ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆ ಮಾತನ್ನು ಮರೆತುಬಿಟ್ಟಿದ್ದೀರೋ? ಏನೆಂದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಒಡೆಯುತ್ತಾನೆ ಎಂಬುದು. ಕರ್ತನ ಸ್ತೋತ್ರ ಉಂಟಾಗಲಿ. ಓದಿಕೊಂಡಂತ ವಾಕ್ಯ ಭಾಗವನ್ನು ಕರ್ತನ ತಾನೇ ಆಸ್ವಾದಿಸಲಿ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಮತ್ತು ಅನೇಕ ಹಿರಿಯರಾಗಿರುವಂತಹ ನಾವುಗಳು ಇಲ್ಲಿ ಕರ್ತನ ಯೇಸು ಕ್ರಿಸ್ತನ ಒಂದು ಸಹನೆ ಮತ್ತು ಆತನಿಂದ ಒಂದು ತಾಳ್ಮೆಯನ್ನು ಕುರಿತು ಈ ರಾತ್ರಿ ನಾವು ಕಲಿತಾ ಇದ್ದೇವೆ. ಯೇಸು ಕ್ರಿಸ್ತನು ನೋಡುವಾಗ 2ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ, ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡನು ಎಂಬುದಾಗಿ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಭೂಲೋಕದಲ್ಲಿದ್ದಾಗ ಅದನ್ನು ಯಾವ ವಿಷಯಗಳನ್ನು ಸಹಿಸಿಕೊಂಡನು? ಯಾಕೆಂದರೆ ಕರ್ತನ ಯೇಸು ಕ್ರಿಸ್ತನು ಹುಟ್ಟಿದ ದಿನದಿಂದಲೂ ಮಾನವ ಶರೀರವನ್ನು ಧರಿಸಿಕೊಂಡಂದಿನಿಂದ ಕಲವರ ಶಿಲುಬೆಯಲ್ಲಿ ಪ್ರಾಣ ಕೊಡುವ ತನಕ ಆತನ ಮುಂದೆ ಇದ್ದಂತ ಬಹಳಷ್ಟು ಅವಮಾನಗಳು, ವಿರೋಧಗಳು. ಕೆಳಗಡೆ ನೋಡ್ತೇವೆ, ಪಾಪಿಗಳಿಂದ ಎಷ್ಟೋ ವಿರೋಧವನ್ನ ಸಹಿಸಿಕೊಂಡನು. ಗಮನಿಸುವಾಗ ಯೇಸು ಕ್ರಿಸ್ತನು ಭಯಂಕರವಾದ ವಿರೋಧಗಳನ್ನ ಅದನ್ನು ಸಹಿಸಿಕೊಂಡನು ಮತ್ತು ಆ ವಿಷಯದಲ್ಲಿ ಅದನ್ನು ಬೇಸರಗೊಳ್ಳಲಿಲ್ಲ ಎಂಬುದಾಗಿ ನೋಡ್ತೇವೆ. ಯಾಕೆಂದ್ರೆ ಯೇಸು ಕ್ರಿಸ್ತನು ಇನ್ನು ಹುಟ್ಟಿದಂತ ಆ ಕೆಲವೇ ದಿನಗಳಲ್ಲಿ, ಯಾಕೆಂದ್ರೆ ಮನುಷ್ಯನಾಗಿ ಮಾನವ ಶರೀರವನ್ನು ಧರಿಸಿಕೊಂಡು ಬಂದ ನಂತರ ಅದಕ್ಕಾಗಿ ಮತ್ತಾಯ ಬರೆದ ಸುವಾರ್ತೆ 2ನೇ ಅಧ್ಯಾಯದ 16ನೇ ವಾಕ್ಯವನ್ನು ನಾವು ಸ್ವಲ್ಪ ಓದಿಕೊಳ್ಳೋಣ. ಆಗ ಹೆರೋದನು ತನಗೆ ಜೋಯಿಸರು ಮೋಸ ಮಾಡಿದರೆಂದು ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನು ಕಳುಹಿಸಿ ತನ್ನ ಜೋಯಿಸರನ್ನು ತಿಳ್ಕೊಂಡ ಕಾಲಕ್ಕೆ ಸರಿಯಾಗಿ ಬೆತ್ಲೆಹೇಮಿನಲ್ಲಿಯೂ ಅದರ ಎಲ್ಲಾ ನೆರೆಹೊರೆಗಳಿಯೂ 2 ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದನು. ಇದನ್ನು ಓದಿಕೊಂಡ ಉದ್ದೇಶ ಏನಂದ್ರೆ, ಯೇಸು ಕ್ರಿಸ್ತನು ಮಾನವ ಶರೀರವನ್ನು ಧರಿಸಿಕೊಂಡು ಕನ್ಯೆ ಮರಿಯಳ ಗರ್ಭದಲ್ಲಿ ಜನಿಸಿದ ನಂತರ ಹೊಟ್ಟೆ ಕಿಚ್ಚುಪಟ್ಟು, ಕಾರಣವೇನು? ಲೋಕರಕ್ಷಕನಾಗಿ ಪಾಪರಿಹಾರಕನಾಗಿ ವಿಮೋಚಕನಾಗಿ ಹುಟ್ಟಿದ ಯೇಸು ಕ್ರಿಸ್ತನ ಹೆಸರು ಎಲ್ಲಿ ಪ್ರಖ್ಯಾತಿಗೆ ಬರುತ್ತದೋ, ಎಲ್ಲಿ ಆತನು ಉನ್ನತ ಸ್ಥಾನಕ್ಕೆ ಹೋಗುತ್ತಾನೋ, ಉತ್ತಮ ಪದವನ್ನು ಪಡೆದುಕೊಳ್ಳುತ್ತಾನೆಂಬಂತ ಹೊಟ್ಟೆ ಕಿಚ್ಚು ಪಟ್ಟಂತೆ ಒಂದು ಹೆರೋದನು ಕೊಲ್ಲಿಸಿದಕ್ಕೋಸ್ಕರವಾಗಿ ನೋಡಿದನು ಪ್ರೇರೆ. ಆದರೆ ಇವೆಲ್ಲವನ್ನೂ ಸಹಿಸಿಕೊಂಡನು.
ಏಕೆಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಅದ್ಭುತ ಕಾರ್ಯಗಳನ್ನ ಮಾಡುವಾಗ, ಆತನು ಅನೇಕರನ್ನು ಸ್ವಸ್ಥಪಡಿಸುವಾಗ, ಸದ್ದುಕಾಯರು, ಪರಿಸಾಯರು, ಗುಣಗುಟ್ಟುತ್ತಾ ಈ ಘನ ಕಾರ್ಯಗಳನ್ನ ಮಾಡುತ್ತಾನೆಂಬುದಾಗಿ ಅನೇಕ ರೀತಿಯ ನಿಂದೆಗಳನ್ನ ನಾವೆಲ್ಲರೂ ತಿಳಿದಂತವರಾಗಿದ್ದೇವೆ. ಪ್ರೇರೆ ಮತ್ತಾಯನ ಸುವಾರ್ತೆ, ಮಾರ್ಕನ ಸುವಾರ್ತೆ, ಲೂಕನ ಸುವಾರ್ತೆ, ಯೋಹನ, ಈ 4 ಸುವಾರ್ತೆಗಳಲ್ಲಿ ಆತನ ಅದ್ಭುತ ಮಾಡುವ ಪ್ರತಿ ಸಮಯದಲ್ಲಿಯೂ ತಿರಸ್ಕಂತದ್ದು. ಆ ಶಕ್ತಿಯಿಂದ ಮಾಡ್ತಾನೆ, ಶಕ್ತಿಯಿಂದ ಮಾಡ್ತಾನೆ, ಇವನೇ ಯಾರು, ಬಹಳ ಹೀನಾಯವಾದ ರೀತಿಯಲ್ಲಿ ಮಾತಾಡಿದರೆ ಸಹ ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಮನುಷ್ಯನಾಗಿ ಜೀವಿಸುವಾಗ, ಮಾನವ ಶರೀರದಲ್ಲಿದ್ದಾಗ ಆತನ ಟೀಕೆ ಮಾಡುವಾಗ, ಅಂದ್ರೆ ತಿರಸ್ಕಾರ ಮಾಡುವಾಗ, ಆತನ ಮೇಲೆ ಕೆಲವು ತಪ್ಪುಗಳನ್ನ ಹಾಕೋದಕ್ಕೋಸ್ಕರವಾಗಿ, ನಿಂದೆಗಳನ್ನ ಹಾಕೋದಕ್ಕೋಸ್ಕರವಾಗಿ ಏನೆಲ್ಲ ಮಾಡಿದ್ರು ಸಹ ಯೇಸು ಕ್ರಿಸ್ತನು ಇಲ್ಲಿ ನೋಡುವಂಥದ್ದು. ಯಾಕೆಂದ್ರೆ ಆತನು ತನ್ನ ಮುಂದೆ ಇಟ್ಟಿದ ಸಂತೋಷಕ್ಕೋಸ್ಕರ ಈ ಭೂಲೋಕದಲ್ಲಿ ಇರುವಂತ ತಿರಸ್ಕಾರ ಮಾಡುವಂತ ಆ ತಿರಸ್ಕಾರಗಳನ್ನ, ಅವಮಾನವನ್ನ, ನಿಂದಿನ ತಾನು ತಾಳಿಕೊಂಡಿದ್ದ ಉದ್ದೇಶ ಆತನ ಮುಂದೆ ಇಟ್ಟಿದ ಸಂತೋಷ, ಪರಲೋಕದ ಆನಂದ, ನಿತ್ಯ ಜೀವ ಮಾತ್ರವಲ್ಲ, ಆ ಪರಲೋಕ ಪಟ್ಟಣದಲ್ಲಿ ತನಗಿದ್ದಂತ ಮಹಿಮೆಯನ್ನ ಮತ್ತೊಮ್ಮೆ ಆತನು ಅಲ್ಲಿದ್ದಂಥವನೆಂಬುದಾಗಿ ನಾವು ತಿಳಿದಿದ್ದೇವೆ ಪ್ರೇರೆ. ಪರಲೋಕದಲ್ಲಿದ್ದಂತ ಕರ್ತನು ಕೆರೇಬಿ ಸೆರೆಬರ ಸಂಗಡ ಪರಿಶುದ್ಧನೆಂಬುದಾಗಿ ಆರಾಧಿಸಲ್ಪಡುವ ದೇವರು ಮನುಷ್ಯನಾಗಿ, ನರನಾಗಿ, ಶರೀರಧಾರಿಯಾಗಿ ಲೋಕಕ್ಕೆ ಬಂದು ಅನೇಕ ಅದ್ಭುತಗಳನ್ನು ಮಾಡಿ ಪಾಪಿಗಳಿಗೋಸ್ಕರವನ್ನು ಪ್ರಾಣ ಕೊಟ್ಟು ಪರಲೋಕನವಾಗಿ ಆ ಪರಲೋಕದಲ್ಲಿ ತನಗಿರುವಂತ ತಂದೆಯ ಬಲಭಾಗದಲ್ಲಿರುವಂತ ಆ ಮಹಿಮೆಯನ್ನ ಹೊಂದೋದಕ್ಕೋಸ್ಕರವಾಗಿ, ಆ ಪರಲೋಕದ ವೈಭವವನ್ನ ಆತನು ಅನುಭವಿಸೋದಕ್ಕೋಸ್ಕರವಾಗಿ ಈ ಭೂಲೋಕದಲ್ಲಿ ತನಗಾಗುವಂತ ನಿಂದೆಗಳು, ಅವಮಾನಗಳು ಮತ್ತು ಕಲ್ವರಿ ಶಿಲುಬೆ, ಯಾಕೆಂದ್ರೆ ನೋಡ್ತಾ ಪ್ರೇರೆ ನೋಡುವಾಗ ನೋಡ್ತೇವೆ ಅವಮಾನವನ್ನು ಅಲಕ್ಷ್ಯ ಮಾಡಿದನು. ಅವಮಾನ, ಎಷ್ಟೊಂದು ಅವಮಾನ ಎಲ್ಲ ತಿಳಿದವರಾಗಿದ್ರಿಂದ ನಾನು ಹೇಳ್ತಾ ಇದ್ದೇನೆ. ಆತನು ಆ ಕಲ್ವರಿ ಶಿಲುಬೆಗೆ ಹಾಕುವಾಗ ಹಿಡಿದುಕೊಂಡು ಹೋದಂತ ರಾತ್ರಿಯಲ್ಲಿ ಒಬ್ಬ ನ್ಯಾಯಾಧಿಪತಿಯಿಂದ, ಒಬ್ಬ ಚಕ್ರವರ್ತಿಯಿಂದ ಒಬ್ಬರ ಮುಂದೆ ವಿಚಾರಣೆ ಮಾಡೋದಕ್ಕೋಸ್ಕರವಾಗಿ ಮತ್ತೊಬ್ಬರು ಹೀಗೆ ರಾತ್ರಿಯೆಲ್ಲ ಆತನು ಓಡಾಡಿಸಿದರೆಂಬುದಾಗಿ ಸುವಾರ್ತೆಯಲ್ಲ ನೋಡ್ತೇವೆ ಪ್ರೇರೆ. ಈ ಅವಮಾನವನ್ನು ಮತ್ತೆ ಆತನ ಮೇಲೆ ವಸ್ತ್ರಗಳನ್ನು ತೆಗೆದು ಹಾಕಿದ್ರು, ಆತನ ಕೆನ್ನೆ ಮೇಲೆ ಹೊಡೆದ್ರು, ಮುಖದ ಮೇಲೆ ಒಲ್ಲೆಯನ್ನು ಹಾಕಿ, ಬಟ್ಟೆಯನ್ನು ಹಾಕಿ ಕೆನ್ನೆ ಮೇಲೆ ಹೊಡೆದು ನಿನ್ನ ನೋಡದವನು ಯಾರು ಎಂಬುದಾಗಿ ಕೇಳ್ತಾ ಇದ್ರು ಪ್ರೇರೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲವನ್ನ ಸಹಿಸಿಕೊಂಡನೆಂಬುದಾಗಿ, ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ನಾವು ಕಲಿಯುವಂತದ್ದೇನು, ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಯೇಸು ಕ್ರಿಸ್ತನ ಆಲೋಚನೆ ಮಾಡ್ರಿ. ಯಾಕೆಂದ್ರೆ ಹಿಂಜರಿದು ಯಾಕೆಂದ್ರೆ ಕೆಳಗಡೆ ನೋಡ್ತೇವೆ, ಆಲೋಚಿಸಿರಿ ಆತನ ಪಾಪಿಗಳಿಂದ ಈಗ ಹೇಳ್ತಾ ಬಂದ ಎಷ್ಟೋ ವಿರೋಧವನ್ನ ಸಹಿಸಿಕೊಂಡನೆಂಬುದಾಗಿ. ಪಾಪಿಗಳು ಅನೇಕರು ನಾವು ನೋಡ್ತೇವೆ, ಎಷ್ಟೋ ಆತನನ್ನ ತಿರಸ್ಕಾರ ಮಾಡಿದ್ರು, ಎಲ್ಲವನ್ನ ಆತನು ಸಹಿಸಿಕೊಂಡನು. ಆದ್ದರಿಂದ ನೀವು ಮನಗುಂದಿದವರಾಗಿ ಆತನನ್ನ ಆಲೋಚಿಸಿರಿ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರೇರೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟೆಲ್ಲ ಹಿಂಸೆಗಳನ್ನ, ನೋವುಗಳನ್ನ ಸಹಿಸಿಕೊಂಡನು. ಹಾಗಾದ್ರೆ ಭೂಲೋಕದಲ್ಲಿ ಆತನ ಮಕ್ಕಳಾಗಿರುವಂತವ್ರು ಹಿಂಸೆರಿದು ಹೋಗದೆ, ತಪ್ಪಿ ಹೋಗದೆ ಅದನ್ನ ಸಹಿಸಿಕೊಳ್ಳಬೇಕೆಂಬುದಾಗಿ ನೋಡ್ತಾ ಇದ್ದೇವೆ ಪ್ರೇರೆ. ಈ ವಿಷಯದಲ್ಲಿ ಸ್ವಲ್ಪ ನಾವು ಆಲೋಚನೆ ಮಾಡುವಾಗ ಆ ವಿಮೋಚನ ಕಂಡ 17ನೇ ಅಧ್ಯಾಯ 20ನೇ ವಾಕ್ಯ, ವಿಮೋಚನ ಕಂಡ 17ನೇ ಅಧ್ಯಾಯದ 27ನೇ ವಾಕ್ಯಕ್ಕೆ ನಾವು ನೋಡೋಣ. ಅಲ್ಲಿ ಗಮನಿಸುವಂತದ್ದು, ವಿಮೋಚನ ಕಂಡ 17ನೇ ಅಧ್ಯಾಯದ ಇಲ್ಲಿ ಗಮನಿಸುವಾಗ ಸ್ಪಷ್ಟವಾದಂತ ಮಾತುಗಳನ್ನ ಇಲ್ಲಿ ನೋಡ್ತೇವೆ. ಅಲ್ಲಿ ಮೋಶೆ ಮೇಲೆ ಅವರು ಗುಣಗುಟ್ಟುವಂಥದ್ದು. ಮೋಶೆಯ ಒಂದು ವಿಷಯದಲ್ಲಿ ಅವರು ನಮ್ಮನ್ನ ಅರಣ್ಯದಲ್ಲಿ ಸಾಯಿಸೋದಕ್ಕೋಸ್ಕರವಾಗಿ ನಮ್ಮನ್ನ ಕರೆದುಕೊಂಡು ಬಂದಿದ್ದು ಎಂಬುದಾಗಿ ಅವರು ಗುಣಗುಟ್ಟುವುದನ್ನ ನೋಡ್ತಾ ಇದ್ರೆ, ಅಲ್ಲಿ ಆತನು ಸಹ ಅನುಭವಿಸಿದಂತ ಒಂದು ಶ್ರಮೆಗಳನ್ನ ನಾವು ಗಮನಿಸ್ತೇವೆ ಪ್ರೇರೆ. 2ನೇ ವಾಕ್ಯ, 17ನೇ ಅಧ್ಯಾಯದ 2ನೇ ವಾಕ್ಯ, ಕುಡಿಯುವುದಕ್ಕೆ ನೀರಿಲ್ಲದ ಕಾರಣ ಜನರು ಮೋಶೆ ಸಂಗಡ ವಾದಿಸುತ್ತಾ ನಮಗೆ ಕುಡಿಯುವುದಕ್ಕೆ ನೀರು ದೊರಕಿಸಬೇಕು ಎಂದು ಹೇಳಿದಾಗ ಮೋಶೆ, ನೀವು ನನ್ನ ಸಂಗಡ ವಾದಿಸುವುದೇನು, ಯೆಹೋವನನ್ನು ಏಕೆ ಪರೀಕ್ಷಿಸುತ್ತೀರಿ? ದೇವರನ್ನ ಪರೀಕ್ಷೆ ಮಾಡುವಂಥದ್ದು. ಯಾಕೆಂದ್ರೆ ನೋಡ್ತೇವೆ ಅನೇಕ ಸಾರಿ ಇವರು ಅರಣ್ಯದಲ್ಲಿ ಪರೀಕ್ಷೆ ಮಾಡಿದ್ರು, ಗುಣಗುಟ್ಟಿದ್ರು. ಆದರೂ ಸೃಷ್ಟಿಕರ್ತನ ದೇವರು ತಾನು ಮಾಡಿದ ವಾಗ್ದಾನವನ್ನ ನೆರವೇರಿಸಲು ಮೋಶೆಯನ್ನ ನಾಯಕನಾಗಿ ಆರಿಸಿಕೊಂಡ ಕರ್ತನು ಅರಣ್ಯ ಪ್ರಯಾಣದಲ್ಲಿ ಅವರ ಸಂಗಡ ಇದ್ದುಕೊಂಡು ಅವರನ್ನ ನಡೆಸುತ್ತಾ ಬಂದನೆಂಬುದಾಗಿ ಪರಿಶುದ್ಧ ಸತ್ಯವೇದದಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರೇರೆ. ಗಮನಿಸುವಂಥದ್ದು, ಸಹಿಸಿಕೊಳ್ಳುವಂಥದ್ದು, ತಾಳ್ಮೆ.
ಇರುತ್ತೆ ಅಂತ ನೋಡಿದ್ರೆ ಪ್ರೇರೆ. ಆಮೇಲೆ ಅರಣ್ಯಕಾಂಡ 14ನೇ ಅಧ್ಯಾಯದ 11ನೇ ವಾಕ್ಯ ಹೇಳುತ್ತೆ, ಯೆಹೋವನು ಮೋಶೆಗೆ, ಈ ಜನರು ಇನ್ನು ಎಷ್ಟರ ಮಟ್ಟಿಗೆ ನನ್ನನ್ನು ಅಲಕ್ಷ್ಯ ಮಾಡುವರೋ, ನಾನು ನಡೆಸಿದ ಎಲ್ಲಾ ಮಹತ್ ಕಾರ್ಯಗಳು ಪ್ರತ್ಯಕ್ಷವಾಗಿ ನೋಡಿದಾಗ್ಯೂ ಇನ್ನು ಎಷ್ಟು ದಿನ ನನ್ನನ್ನ ನಂಬದೇ ಇರುವರೋ. ಅಂದ್ರೆ ಇಲ್ಲಿ ನಂಬದಿರುವಾಗಲು ದೇವರು ಬಹಳಷ್ಟು 40-45 ವರ್ಷಗಳ ಕಾಲ ಅರಣ್ಯ ಪ್ರಯಾಣದಲ್ಲಿ ಇಸ್ರಾಯೇಲರು ಗುಣಗುಟ್ಟಿದರು, ದೇವರಿಗೆ ತಿರುಗಿ ಬಿದ್ದರು, ತಮಗೆ ಇಷ್ಟವಾದಂತ ಬೊಂಬೆಗಳನ್ನ ಮಾಡಿಕೊಂಡ್ರು, ಅನೇಕ ಸಾರಿ ಪಾಪಕ್ಕೆ ಒಳಗಾದರು. ಸೃಷ್ಟಿಕರ್ತ ದೇವರು, ತಾಯಿ ಗರ್ಭದಕ್ಕಿಂತ ಮುಂಚೆ ರೂಪಿಸಲ್ಪಟ್ಟ ದೇವರು ಕರ್ತನು, ಆತನು ಬೇಸರಗೊಳ್ಳಲಿಲ್ಲ, ಆತನು ಕೋಪಿಸಿಕೊಂಡಿದ್ದಾಗಿಯೂ ತನ್ನ ಮಕ್ಕಳೆಂಬುದಾಗಿ ಮೋಸ ಅನೇಕ ಸಾರಿ ಅವರ ಪರವಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಸಹ ಅವರನ್ನ ನಡೆಸುತ್ತಾ ಬಂದನೆಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಸಹಿಸಿಕೊಳ್ಳುವಂಥದ್ದು, ತಾಳ್ಮೆ, ಅನುಸರಿಸುವಂಥದ್ದು, ಇದನ್ನು ಕಲಿಯುವಂತ ಮೂಲ ಉದ್ದೇಶ. ನಾವು ಇಗೋ ಕರ್ತನ ಯೇಸು ಕ್ರಿಸ್ತನು ಬೇಸರಗೊಳ್ಳದೆ ತನ್ನ ಮುಂದೆ ಇರುವಂತಹ ಒಂದು ಶಿಲುಬೆಯ ಮರಣವನ್ನಾದರೂ ಒಂದಷ್ಟು ವಿಧೇಯನಾದನು, ಅದನ್ನು ಬೇಸರಗೊಳ್ಳಲಿಲ್ಲ, ಅದನ್ನು ಸಹಿಸಿಕೊಂಡರೆಂಬುದಾಗಿ ವಾಕ್ಯದಲ್ಲಿ ನಾವು ಕಲಿಯುತ್ತೇವೆ ಪ್ರೇರೆ. ಸಹನೆ, ಇದನ್ನ ಕಲಿಯುವಂಥದ್ದು, ಸಹಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದ್ದೆಂಬುದಾಗಿ ನೋಡ್ತೇವೆ. ಕೀರ್ತನೆ 95ನೇ ಕೀರ್ತನೆ 8ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 95ನೇ ಕೀರ್ತನೆಯ 8ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ನೋಡುವಾಗ, ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೇರೀಬದಲ್ಲಿ ಮಸಾಜ್ ಮಾಡಿದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅಲ್ಲಿ ಅವರು ನನ್ನನ್ನು ಪರೀಕ್ಷಿಸಿದರು, ಅವರು ನನ್ನ ಮಹತ್ಕಾರ ನೋಡಿದ್ರು, ನನ್ನನ್ನು ಶೋಧಿಸಿದರು. ಇಲ್ಲಿ ನೋಡ್ತೇವೆ, ನಾನು 40 ವರ್ಷ ಸಂತತಿ ವರ್ಷದಲ್ಲಿ ಬೇಸರಗೊಂಡೆನು, ಈ ಜನ ಹೃದಯದಲ್ಲಿ ತಪ್ಪಿ ಹೋಗುವರು, ನನ್ನ ಮಾರ್ಗವನ್ನು ತಿಳಿದವರು ಎಂಬುದಾಗಿ ಹೇಳಿದ್ದನ್ನ ಅನೇಕ ಸಲ ದೇವರು ಕೋಪಗೊಂಡು ಪ್ರಮಾಣ ಮಾಡಿದನು ಎಂಬುದಾಗಿ ನೋಡ್ತೇವೆ ಪ್ರೇರೆ. ಆದರೆ ಇಷ್ಟೆಲ್ಲ ಕೋಪಗೊಂಡ್ರು ಸಹ ನಮ್ಮ ಪೂರ್ವಿಕರಾಗಿರುವಂತ ಅವರು ಮಾಡಿದ ತಪ್ಪುಗಳನ್ನ ಮನ್ನಿಸಿ ಕ್ಷಮಿಸಿದ ಕರ್ತನು ನಮಗೋಸ್ಕರವಾಗಿ ಸೃಷ್ಟಿಕರ್ತ ಯೇಸು ಸ್ವಾಮಿ ಲೋಕ ಕಳಿಸಿಕೊಟ್ಟನು. ನಾವೆಲ್ಲರೂ ತಿಳಿದುಕೊಂಡ ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ಅನೇಕ ಸಾರಿ ಅದ್ಭುತಗಳನ್ನ ಮಾಡಿ ತನ್ನ ಸಂಗಡ ಜೊತೆಯಲ್ಲಿ ನೀನು ಈ ಬಂಡೆಯ ಮೇಲೆ ಸಭೆಯನ್ನ ಕಟ್ಟುವೆ ಎಂಬುದಾಗಿ ಅನೇಕ ವಾಗ್ದಾನ ಪಡೆದಂತ ಪೇತ್ರನು ಸಹ ಆ ಶಿಲುಬೆಗೆ ಹಾಕುವಂತ ಆ ರಾತ್ರಿಯಲ್ಲಿ ಆತನ ಯಾರೋ ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿದರು. ತಿರುಗಿ ಅದೇ ಪೇತ್ರನಿಗೆ ದೇವರು ಯೇಸು ಕ್ರಿಸ್ತನ ಕೊಟ್ಟಂತ ವಾಗ್ದಾನಗಳು, ನನ್ನ ಕುರಿಗಳನ್ನ ಮೇಯಿಸು, ನನ್ನ ಕುರಿಮರಿಗಳನ್ನ ಮೇಯಿಸು, ಕುರಿಗಳನ್ನ ಕಾಯಿ ಎಂಬುದಾದ್ರೆ ಇಲ್ಲಿ ನಾವು ತಿಳಿದುಕೊಳ್ಳುವಂಥದ್ದು, ಆತನ ಸಹಿಸಿಕೊಂಡನು. ಸಹನೆ ಎಷ್ಟೋ ಪ್ರಾಮುಖ್ಯವಾಗಿರುವಂಥದ್ದು ಎಂಬುದಾಗಿ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ನಾವು ನೋಡುವಾಗ ಕಲಿಯುವಂಥದ್ದು, ಸಹಿಸಿಕೊಳ್ಳುವಂತ ಉದ್ದೇಶ. ನೀವು ಪಾಪಕ್ಕೆ ಇಲ್ಲಿ ನಾವು ನೋಡುವ ಪ್ರೇರೆ, ನೀವು ಪಾಪಿಗಳಿಂದ ಎಷ್ಟೋ ವಿರೋಧ ನೋಡ್ತೇವೆ. ಮತ್ತಾಯ 9:3 ಅಲ್ಲಿದ್ದ ಶಾಸ್ತ್ರಿಗಳಲ್ಲಿ ಕೆಲವರು ಇವನು ದೇವದೂಷಣ ತಮ್ಮ ತಮ್ಮೊಳಗೆ ಮಾತಾಡಿಕೊಂಡ್ರೆ ಯೇಸು ಕ್ರಿಸ್ತನ ವಿಷಯವಾಗಿ ಶಾಸ್ತ್ರಿಗಳು ಮಾತಾಡ್ಕೊಳ್ತಾ ಇದ್ರು, ಆತನನ್ನ ತಿರಸ್ಕಾರ ಮಾಡ್ತಾ ಇದ್ರು. ಮತ್ತು ಫರಿಸಾಯರು, ಶಾಸ್ತ್ರಿಗಳು 9:34 ನೋಡ್ತೇವೆ, ಆದ್ರೆ ಫರಿಸಾಯರು ಇವನು ದೆವ್ವಗಳ ಒಡೆಯನ ಸಹಾಯದಿಂದಲೇ ದೆವ್ವಗಳನ್ನು ಬಿಡಿಸುತ್ತಾನೆ ಎಂಬುದಾಗಿ ಶಾಸ್ತ್ರಿಗಳು, ಫರಿಸಾಯರು ಇನ್ನು ಅನೇಕರ ಆತನನ್ನ ತಿರಸ್ಕಾರ ಮಾಡ್ತಾ ಇದ್ರು ಎಂಬುದಾಗಿ ಸತ್ಯವೇದದಲ್ಲಿ ನೋಡ್ತೇವೆ ಪ್ರೇರೆ. ಆದ್ರೆ ಇವೆಲ್ಲವನ್ನು ಮೊದಲದಾಗಿ ನೋಡಿಕೊಂಡಾಗ ಆತನು ಹುಟ್ಟಿದಂತ 2 ವರ್ಷಗಳಲ್ಲಿ ಸಾಯಿಸೋದಕ್ಕೋಸ್ಕರವಾಗಿ ಹೆರೋದನು ಹೊಟ್ಟೆ ಕಿಚ್ಚು ಪಟ್ಟರು, ದೇವರು ಅವನನ್ನು ಸಹಿಸಿಕೊಂಡನು. ಹೀಗೆ ಆ ಒಂದು ಗ್ರಂಥಕರ್ತನು ಹೇಳುವಂಥದ್ದು ನೋಡ್ತೇವೆ ಪ್ರೇರೆ, ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನ ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ. ಅನೇಕ ಪ್ರಿಯರಿದ್ದ, ಅನೇಕ ಪರಿಶುದ್ಧ ಸತ್ಯವೇದದಲ್ಲಿ ನಿಂದಿಸಲ್ಪಟ್ಟವರು, ತಿರಸ್ಕರಿಸಲ್ಪಟ್ಟವರು, ಅವರನ್ನ ಭಯಂಕರವಾದ ರೀತಿಯಲ್ಲಿ ಏನೇ ಮಾಡಿದ್ರು ಅವ್ರು ಹೇಗೆ ಸಹಿಸಿಕೊಳ್ತಾ ಬಂದ್ರು, ಹೇಗೆ ಪ್ರೀತಿ ಮಾಡ್ತಾ ಇದ್ರು. ತಾಳ್ಮೆ, ಈ ಒಂದು ಗ್ರಂಥದ ಮೂಲ ಉದ್ದೇಶ ತಾಳ್ಮೆ, ಸಹನೆ ಮತ್ತು ಸಹಿಸಿಕೊಳ್ಳುವಂಥದ್ದು. ಯಾಕಂದ್ರೆ ತಪ್ಪಿ ಹೋದಂತವರು ಅವ್ರ ಹಿಂತಿರುಗಿ ದೇವರ ಸನ್ನಿಧಿಗೆ ಬರಬೇಕೆಂಬುದಾಗಿ ವಾಕ್ಯದಲ್ಲಿ ನಾವು ಕಲಿಯುತ್ತೇವೆ ಪ್ರೇರೆ. ಯಾಕೆ ತಾಳ್ಮೆ ಬಹಳ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 2:4 ನೋಡುವಾಗ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದ 2:4 ಗಮನಿಸ್ತೇವೆ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗಾಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ತಿಳಿದು ನೀವು ನಾನಾ ವಿಧದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆ ತಾಳ್ಮೆಯು ಸಿದ್ಧಿಗೆ ನೋಡ್ತೇವೆ ಪ್ರೇರೆ. ನಾನು ಆಲೋಚನೆ ಮಾಡುವಾಗ ಈ ದಾರ್ವೇಶನ್ ದಾನಿಯೇಲ್ ಅವರನ್ನ ಸಿಂಹದ ಬೋನಲ್ಲಿ ಹಾಕಿದಾಗ ಆತನ ಹೋಗಿ ಕೇಳ್ತಾನೆ, ದಾನಿಯೇಲನೇ, ನಿನ್ನ ದೇವರು ನಿನ್ನನ್ನು ಉದ್ಧರಿಸಿದನೋ,
ನಿನ್ನ ದೇವರನ್ನ ಕಾಪಾಡದೆಂಬುದಾಗಿ ಕೇಳುವಾಗ ಅಲ್ಲಿ ನೋಡ್ತೇವೆ ದಾನಿಯೇಲನಿಗೆ ಇದೊಂದು ಸಹನೆ, ಅರಸೇ ಚಿರಂಜೀವಿ ಆಗಿರು. ಒಂದು ವೇಳೆ ದಾನಿಯೇಲನನ್ನು ಕೋಪಿಸಿಕೊಂಡು ನೀನ್ ಯಾರು ಕೇಳೋದಕ್ಕೆಂಬುದಾಗಿ ಕೋಪ ಮಾಡ್ಕೊಳ್ಳಲ್ಲ. ನೀವೆಷ್ಟೇ ಹೊಟ್ಟೆ ಕಿಚ್ಚುಪಟ್ರು, ನೀವೇನೇ ಮಾಡುದು ದೇವ್ರು ನನ್ನ ಕೈ ಬಿಡ್ಲೆಂಬುದಾಗಿ ಯಾವುದು ಮಾಡದೆ ಪ್ರೇರೆ ಆ ದಾನಿಯೇಲನ ಬಾಯಿಗೆ ಬರುವಂತ ಒಂದು ಮಾತನ್ನ ನಾವು ಗಮನಿಸುವಾಗ ಅಲ್ಲಿ ಬಹಳ ಸ್ಪಷ್ಟವಾದ ರೀತಿ ಹೇಳಿದ, ದಾನಿಯೇಲನ ರಾಜನಿಗೆ ಅರಸೇ ಚಿರಂಜೀವಿ ಆಗಿರು, ನನ್ನ ದೇವರು. ಅದಿಲ್ಲಿ ನಾನು ಈ ಒಂದು ವಾಕ್ಯನ ಆರಿಸಿಕೊಂಡಂತ ಅದು ಹೇಳೋದು ಉದ್ದೇಶ, ಆ ಒಂದು ದಾನಿಯೇಲನ ಸಿಂಹದ ಬೋನಲ್ಲಿ ಆಗೋದಕ್ಕೋಸ್ಕರ ಅಪ್ಪಣೆ ಕೊಟ್ಟಂತವನು ಈ ಅರಸನಾಗಿದ್ದಾನೆ ಪ್ರೇರೆ. ಆದರೂ ಅರಸನ ಬಳಿಯಲ್ಲಿದ್ದಂತ ನನ್ನನ್ನ ಅರಸನನ್ನು ಕ್ಷಮಿಸಲಿಲ್ಲ, ನನ್ನ ಬಗ್ಗೆ ಆಲೋಚನೆ ಮಾಡಲಿಲ್ಲ, ಆ ಜನರ ಮಾತನ್ನ ಕೇಳಿ ಇದ್ರಲ್ಲಿ ಆಗ್ಬಿಟ್ರು ಎಲ್ಲ ಇಲ್ಲ ಪ್ರೇರೆ. ಯಾಕೆಂದ್ರೆ ದಾನಿಯೇಲ್ ಗೊತ್ತಿತ್ತು ಇವತ್ತು ನಾನು ಏನಾಗುತ್ತಿದ್ದಾನೋ, ನಾನೇನಾಗ್ಬೇಕಾಗಿದೆಯೋ ಎಲ್ಲ ದೇವರ ಚಿತ್ತ, ದೇವರ ಸಂಕಲ್ಪ, ದೇವರ ಉದ್ದೇಶವಿಲ್ಲದೆ, ದೇವರ ಆಲೋಚನೆ ಇಲ್ಲದೆ ದೇವರ ಕೇಳುತ್ತದೆ ನಮ್ಮೊಂದು ತಲೆ ಕೂದಲು ಉದುರುವುದಿಲ್ಲ ಎಂಬುದಾಗಿ, ನಿಮ್ಮೆಲ್ಲಾ ತಲೆ ಕೂದಲುಗಳು ಎಣಿಸಲ್ಪಟ್ಟು ಎಂಬುದಾಗಿ ಕಲಿತುಕೊಂಡಾಗ ಪ್ರೇರೆ ಕಷ್ಟಗಳಲ್ಲಿ, ಯಾಕೆಂದ್ರೆ ಇಲ್ಲಿ ಆ ಗ್ರಂಥಕರ್ತನು ಹೇಳುವಂತ ಒಳ್ಳೆ ಮಾತು, ಈ ವಿಷಯ ಹೇಳಿದಂತ ಉದ್ದೇಶ ಅಲ್ಲಿ ಹೇಳ್ತಾನೆ, ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸರ ಮಾಡಬೇಡ, ಆತನು ನಿನ್ನ ಗದರಿಸುವಾಗ ಬೇಸರಗೊಳ್ಳಬೇಡ, ಕರ್ತನು ತಾನು ಪ್ರೀತಿಸುವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು ಒಂದು ವೇಳೆ ಮಾತುಗಳನ್ನ ದಾನಿಯೇಲನಿಗೆ ಅರ್ಥವಾಗಿರಬಹುದು. ಯಾಕೆಂದ್ರೆ ಅದು ದಾನಿಯೇಲನಿಗೆ ಬಂದಂತ ಒಂದು ಶಿಕ್ಷೆ, ಯೋಬನಿಗೆ ಬಂದಂತ ಒಂದು ಶಿಕ್ಷೆ. ಯೋಬನು ಶಿಕ್ಷಲ್ಪಟ್ಟಾಗ ಯಾರನ್ನ ದೂಷಣೆ ಮಾಡದೆ ತನ್ನನ್ನೇ ತಾನು ಪರೀಕ್ಷೆ ಮಾಡಿಕೊಳ್ತಾನೆ ಪ್ರೇರೆ, ಪರಿಶೀಲಿಸಿಕೊಳ್ಳುತ್ತಾನೆ. ಆ ನೋವಿನಲ್ಲಿ, ಆ ಭಯಂಕರದ ವ್ಯಾಧಿಯಲ್ಲಿ ಮತ್ತು ಆ ಒಂದು ಸೋಲು, ತನಗಿದ್ದೆಲ್ಲವನ್ನು ಕಳೆದುಕೊಂಡಂತ ಯೋಬನು ತಾಳ್ಮೆಯಿಂದ ತನ್ನನ್ನು ತಾನೇ ಪರೀಕ್ಷೆ ಮಾಡಿಕೊಳ್ಳುತ್ತಾನೆ. ನಾನೆಲ್ಲಾದರೂ ಜಾರಿ ಬಿದ್ದೇನೆ ಪ್ರೇರೆ, ಅಬ್ರಹಾಮನನ್ನು ಜ್ಞಾಪ ಮಾಡಿಕೊಳ್ತೇವೆ. ವಾಗ್ದಾನ ಫಲವನ್ನು ಹೊಂದಿ ಇಸಾಕನ್ನು ಪಡೆದುಕೊಳ್ಳಬೇಕಾದ್ರೆ 25 ವರ್ಷ ಕಾಯಬೇಕಾಯ್ತು. ಅದರಲ್ಲಿದ್ದು ಸಹಿಸಿಕೊಳ್ಳುವ ಸಹನೆ, ದೇವರಿಂದ ಉತ್ತರ ಪಡೆದುಕೊಳ್ಳುವುದಕ್ಕೂ ನಮಗೆ ಸಹನೆ ಬೇಕು, ದೇವರಿಂದ ವಾಗ್ದಾನಗಳನ್ನು ಹೊಂದಿಕೊಳ್ಳುವುದಕ್ಕೂ ನಮಗೆ ಸಹನೆ, ಅಂದ್ರೆ ಸಹಿಸಿಕೊಳ್ಳುವಂಥದ್ದು ದೇವರು ಕೊಡ್ತಾನೆ. ಸಹನೆ, ತಾಳ್ಮೆ, ಕಾಯುವಂಥದ್ದು. ದೇವ ಜನರಲ್ಲಿ ಹೇಳುವಂತ ಒಂದು ಮಾತು, ಆತನನ್ನು ಆಲೋಚಿಸಿರಿ, ಆತನೆಲ್ಲವನ್ನ ಸಹಿಸಿಕೊಂಡನು, ಸಹನೆ ಉಳ್ಳವರಾಗಿ ತಾಳ್ಮೆಯುಳ್ಳವರಾಗಿ ಜೀವಿಸುವಂಥದ್ದು ಮಕ್ಕಳಿಗೆ. ಅದನ್ನು ಅನೇಕ ವಿಷಯಗಳನ್ನ ನಾವು ಗಮನಿಸ್ತೇವೆ ಪ್ರೇರೆ. ಕೆಲವೊಂದು ವಿಷಯಗಳನ್ನ ನೋಡುವಾಗ ನಾವು ಯಾವ ರೀತಿಯಲ್ಲಿ ಮುಂದೆ ಹೋಗುತ್ತದೆ ಎಂಬುದಾಗಿ ನಾವು ಗಮನಿಸ್ತೇವೆ ಪ್ರೇರೆ. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯದ 11ನೇ ವಾಕ್ಯಕ್ಕೆ ಬರೆಯಲ್ಪಟ್ಟಿದೆ, ನನ್ನ ನಿಮಿತ್ತವಾಗಿ ಜನ ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿ ನೀವು ಧನ್ಯರು, ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ. ಅಂದ್ರೆ ಇಲ್ಲಿ ಕೆಟ್ಟ ಮಾತುಗಳನ್ನ ಸುಳ್ಳಾಗಿ ಹೊರಿಸಿದ ನೀವು ಧನ್ಯರು, ಸಂತೋಷ ಪಡ್ರಿ. ನೋಡ್ರಿ, ಏನೆಂಬುದಾಗಿ ನಿಂದಿಸುವಾಗ, ಹಿಂಸೆ ಪಡಿಸುವಾಗ ಯೇಸು ಹೇಳುವಂಥದ್ದು ನೀವು ಸಂತೋಷ ಪಡ್ರಿ, ಅಂದ್ರೆ ಸಹಿಸಿಕೊಳ್ಳ್ರಿ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ನೋಡ್ರಿ, ಅನೇಕ ರೀತಿಯ ಇದು ಸುಳ್ಳು ಪೌಲ ಹೇಳ್ತಾನೆ, ದಾನಿಯೇಲ ಹೇಳ್ತಾನೆ, ದಾನಿಯೇಲ ಮೇಲೆ ಸುಳ್ಳು ಆರೋಪ ಮತ್ತು ಪೌಲನ ಮೇಲೆ ಸುಳ್ಳು ಆರೋಪಗಳ, ಸುಳ್ಳು ಕಳ್ಳರು ಎಂಬುದಾಗಿ ನೋಡ್ತಿರ್ತಾರೆ. ಇವೆಲ್ಲ ಬರುವಾಗ ಏನಾಗಿರ್ಬೇಕಂತ ಸಂತೋಷ ಪಡ್ರಿ. ಯಾಕಂದ್ರೆ ಇದಾಗುವುದರಿಂದ ನಿಮಗೆ ಪರಲೋಕದಲ್ಲಿ ಹೇಳುವಂಥದ್ದು, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚಿದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ. ಹಿಂಸೆ ಇದೆ, ಸಂಕಟ ಇದೆ, ನಿಂದೆ, ಅವಮಾನ ಎಲ್ಲ ಇದೆ ಪ್ರೇರೆ. ಆದ್ರಿಂದ ಅದೆಲ್ಲವನ್ನು ಸಹಿಸಿಕೊಂಡು ಇಗೋ ನಮ್ಮ ಕರ್ತನ ಯೇಸು ಕ್ರಿಸ್ತನ ಮೇಲೆ ಆತನನ್ನೇ ಬಿಡಲೆಂಬುದಾಗಿ ಮರ ಹಸಿರಾಗಿರುವಾಗಲೇ ಇಷ್ಟೆಲ್ಲ ಮಾಡಿದ್ರೆ ಎಂಬುದಾಗಿ ನೋಡ್ತೇವೆ. ಮರ ಹಸಿರಾಗಿರುವಾಗಲೇ ಇಷ್ಟೆಲ್ಲ ಮಾಡಿದ್ರೆ, ಒಣಗಿರೋ ಮರಕ್ಕೆ ಎಷ್ಟೋ ಪರಿಶುದ್ಧನು, ನೀತಿವಂತನು, ತಾನೇ ದೇವರು, ತನ್ನ ನಡೆ ನುಡಿಯಲ್ಲಿ ಯಾವ ಪಾಪ ಮಾಡಿದ್ರಂತ ಯೇಸು ಕ್ರಿಸ್ತನನ್ನೇ ಈ ಲೋಕವು ಬಿಡಲಿಲ್ಲ ಪ್ರೇರೆ. ಅವರನ್ನು ನಿಂದಿಸಿದ್ರು, ಆತನನ್ನು ಅವಮಾನ ಮಾಡಿದ್ರು, ಆತನ ಮೇಲೆ ಅನೇಕ ಸುಳ್ಳು ಆರೋಪಗಳನ್ನ ಈ ಶಾಸ್ತ್ರಿಗಳು, ಫರಿಸಾಯರು ಅದೆಲ್ಲವನ್ನ ಸಹಿಸಿಕೊಂಡಿದ್ದು ತನ್ನ ಮುಂದೆ ಇಟ್ಟಿದ್ದಂತ ಆ ಮಹಿಮೆಯ ಪೌಲನು ಅಥವಾ ಗ್ರಂಥಕರ್ತನು ಹೇಳುವಂತ ಒಳ್ಳೆ ಮಾತು 2-3 ವಚನಗಳಲ್ಲಿ ನಾವು ಗಮನಿಸುವಾಗ ಆತನ ಏನು ನೋಡಿದ ಶಿಲುಬೆ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನ ಬಲಗಡೆಯಲ್ಲಿ ಆಸನನಾಗಿದ್ದಾನೆ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಸ್ವಾಮಿಯನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಆತನ ಕುರಿತು ನಾವು ಆಲೋಚನೆ ಮಾಡುವಾಗ ಆತನ ಎಷ್ಟೊಂದು ಒಳ್ಳೆಯವನು. ನಾನು ಪರಿಶುದ್ಧನಾಗಿರುವ ಪ್ರಕಾರ ನಿಮ್ಮ ಎಲ್ಲಾ ನಡವಳಿಕೆಗಳಲ್ಲಿ ಪರಿಶುದ್ಧರಾಗಿರಿ ಎಂಬುದಾಗಿ ಹೇಳಿದ ಕರ್ತನು, ಅದು ನೀತಿವಂತನಾದ ದೇವರು, ಪರಿಶುದ್ಧನಾದ ದೇವರು, ನಂಬಿಗಸ್ತನಾದ ದೇವರು ಪ್ರೇರೆ. ಆತನ ಮಕ್ಕಳಾಗಿರುವ ನಾವುಗಳು ನಮ್ಮ ಜೀವಿತ ಕಾಲವೆಲ್ಲವೂ ಬರುವಂತ ನಿಂದೆ, ಅವಮಾನ, ಕಷ್ಟ, ಸಂಕಟ ಅದು ಯಾರಿಂದ ಎಂಬುದಾಗಿ ನೋಡುತ್ತವೆ. ಮೋಸಗೆ ಬಂದಿದ್ದು ಸ್ವಜನರಿಂದ,
ಮೋಸೆಯಲ್ಲಿ ಗುಣಗುಟ್ಟಿದ್ದು ಸಂಬಂಧಗಳೇ. ಇಲ್ಲಿ ಪೌಲ ನೋಡ್ತೇವೆ, ಪೌಲನನ್ನು ಸಹ ಸ್ವಂತ ಜನರಿಂದ ಪಾಯಗಳೆಂಬುದಾಗಿ ನೋಡ್ತೇವೆ ಪ್ರೇರೆ. ಹಾಗೆ ಕರ್ತ ಯೇಸು ಕ್ರಿಸ್ತನನ್ನ ಹಿಂಬಾಲಿಸಿದ ಶಿಷ್ಯರು ಆ ಕಲವರಿ ಶಿಲುಬೆಯಲ್ಲಿ ಹಾಕಲ್ಪಟ್ಟಾಗ ಒಬ್ಬರು ನಿಲ್ಲಲಿಲ್ಲ ಪ್ರೇರೆ. ಆತನು ಹಿಂದೆ ಹೋದಂತವ್ರು ಅನೇಕರು ಕೈ ಬಿಟ್ಟರು, ಅದು ಸ್ವಜನರು. ಆದರೆ ಪ್ರೇರೆ, ಸ್ವಜನರು ಕೈ ಬಿಡಲ್ಪಟ್ಟಾಗ ಅನೇಕ ನಮ್ಮ ಮೇಲೆ ನಿಂದೆಗಳನ್ನ, ಇಲ್ಲ ಸಲ್ಲದ ಒಂದು ಭಾರಗಳನ್ನ ಹಾಕುವಾಗ ಚಿಂತಿಸದೆ, ದಿಕ್ಕು ಕೆಟ್ಟು ಹೋಗದೆ, ಕಂಗೆಡದೆ ನಮ್ಮ ಕರ್ತನ ಯೇಸು ಸ್ವಾಮಿಯನ್ನ ನಾವು ಆಲೋಚನೆ ಮಾಡಬೇಕು ಪ್ರೇರೆ. ಕಳೆದ ಆ ದಿನಗಳಲ್ಲಿ ಒಂದು ಕುಟುಂಬದ ಆ ಪ್ರಾರ್ಥನೆ ಹೋಗುವಾಗ ಅವ್ರು ಹೇಳ್ತಾ ಇದ್ರು, ನಾವು ಮನೆಗೆ ಬರೋದಕ್ಕೆ ಆಗೋದಿಲ್ಲ ಅಂತ. ಕಾರಣ ಏನಂದ್ರೆ, ಅವ್ರು ಹೀಗೆ ಅವಾಗ ನಾವು ತೆಗೆದುಕೊಂಡದ್ದು ಒಂದೇ ಒಂದು ಮಾತು, ಯೇಸು ಕ್ರಿಸ್ತನಷ್ಟು ನಮ್ಮನ್ನು ಯಾರು ಇವರೆಗೂ ಹಿಂಸೆ ಮಾಡಿಲ್ಲ. ಯೇಸು ಕ್ರಿಸ್ತನು ಆ ಒಂದು ಸ್ತ್ರೀ, ದುರಾಚಾರದ ಹೆಂಗಸು, ಆತನ ಪಾದಗಳಿಗೆ ತಲೆ ಕೂದಲು ಒರೆಸುವಾಗ ಅನೇಕರು ಗುಣಗುಡ್ತಾ ಇದ್ರು, ಇಂಥವ್ರ ಮನೆಗೆ ಹೋಗ್ತಾನ ಆಯ್ತನೆಂಬುದಾಗಿ. ಯೇಸು ಕ್ರಿಸ್ತನು ಆ ಸಮರ ಸ್ತ್ರೀ ಸಂಗಡ ಮಾತಾಡುವಾಗ ಅನೇಕ ರೀತಿಯ ಕೆಟ್ಟ ಕೆಟ್ಟ ವಿಷಯಗಳನ್ನ, ಅಂದ್ರೆ ನಿಂದನೆಗಳನ್ನ ಯೇಸು ಕ್ರಿಸ್ತನ ಬಗ್ಗೆ ಬಹಳಷ್ಟು ಕೀಳಾದ ಭಾವದಲ್ಲಿ ಮಾತಾಡಿದಂಥವ್ರು ಈ ಶಾಸ್ತ್ರಿಗಳು, ಪರಿಸಾಯರು. ಆದ್ರೆ ಯೇಸು ಕ್ರಿಸ್ತನು ಮಾಡಿದ್ದು ಒಂದೇ, ಆ ಕಲ್ವರಿ ಶಿಲುಬೆಯಲ್ಲಿ ತೂಗುವಾಗ, ತನ್ನ ರಕ್ತವನ್ನು ಸುರಿಸಲ್ಪಡುವಾಗ ಆ ಯಾತನೆಯಲ್ಲಿಯೂ ಆತನು ಮಾಡಿದ್ದು ಒಂದೇ, ತಂದೆಯವರನ್ನ ಕ್ಷಮಿಸು. ಇವರು ಏನು ಮಾಡುತ್ತಾರೆ, ಇವರು ಅರಿಯರು. ಅಲ್ಲಿರುವಂತದ್ದು ಪ್ರೀತಿ, ಅಲ್ಲಿ ನಾವು ಕಾಣುವಂಥದ್ದು ತಾಳ್ಮೆ. ಯಾಕಂದ್ರೆ ಅದನ್ನು ಇವೆಲ್ಲ ನೋಡುವಾಗ ಅದನ್ನು ಕೋಪ ಮಾಡಿಕೊಳ್ಳಲ್ಲ, ಸಹನೆ. ಕಾರಣ ಈ ಸಹನೆ, ಈ ತಾಳ್ಮೆ, ಈ ದೀರ್ಘ ಶಾಂತಿ ಇದ್ರಲ್ಲಿ ಇರುವುದರಿಂದ ಅಲ್ಲಿ ಇದ್ದಿದ್ದು ಪ್ರೀತಿ, ಯೇಸು ಕ್ರಿಸ್ತನ ಪ್ರೀತಿ ಪ್ರೇರೆ, ಸಹಿಸಿಕೊಳ್ಳುವಂತ ಪ್ರೀತಿ, ಎಲ್ಲವನ್ನು ಸಹ ಸಹಿಸಿಕೊಳ್ಳುವಂತ ಪ್ರೀತಿ ನಮ್ಮ ಕರ್ತ ಯೇಸು ಕ್ರಿಸ್ತನು ಕಲವರಿ ಶಿಲುಬೆಯಲ್ಲಿ ಅದು ನಮಗೆ ತೋರಿಸಿದ್ದಾನೆ ಪ್ರೇರೆ. ಆದ್ರಿಂದ ಈ ರಾತ್ರಿ ಕಲಿಯುವಂಥದ್ದು ಸಹನೆಯುಳ್ಳವರಾಗಿ, ಎಲ್ಲವನ್ನು ಸಹಿಸಿಕೊಂಡು, ಎಡಕ್ಕೂ ಬಲಕ್ಕೆ ತಿರುಗದೆ ನಮ್ಮ ಮುಂದೆ ಇಟ್ಟಿರುವಂತ ಗುರಿಯನ್ನು ಮುಟ್ಟುವ ತನಕ, ಪೌಲನು ಹೇಳ್ತಾನೆ, ಎಲ್ಲಾ ಅಪಾಯಗಳನ್ನ ಸಹಿಸಿಕೊಂಡಿದ್ದೇನೆ ಎಂಬುದಾಗಿ. ಸಹಿಸಿಕೊಂಡು ನಾವು ಗುರಿ ಮುಟ್ಟುವ ತನಕ ಯಾವುದಕ್ಕೂ ಚಿಂತಿಸದೆ, ಹಿಂಜರಿದು ಹೋಗದೆ, ನಂಬಿಕೆಯಿಂದ ಅವಿಧರಾಗದೆ. ಯಾಕಂದ್ರೆ ಅನುಭವ ರೀತಿಯಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಪ್ರೇರೆ. ಈ ಲೋಕದಲ್ಲಿ ಒಂದು ವೇಳೆ ಮನುಷ್ಯರು, ಮಾನವ ಮಾತ್ರದವರು ನಾವು ನಿಮ್ಮ ಸಂಗಡ ಇದ್ದೇವೆ ಎಂಬುದಾಗಿ ಹೇಳಿ ಭರವಸೆ ಕೊಟ್ಟು ಕೈ ಬಿಟ್ಟಾಗಲು ಅವರ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ ಸಹನೆಯುಳ್ಳವರಾಗಿ. ಯಾಕೆಂದ್ರೆ ಪ್ರೇರೆ, ನಮ್ಮನ್ನ ಕರೆದಾತ ನಂಬಿಗಸ್ತನಾದ ದೇವರು. ಮನುಷ್ಯರು ಕೈ ಬಿಟ್ರು, ಮನುಷ್ಯರು ತಿರಸ್ಕಾರ ಮಾಡಿದ್ರು, ನಿಂದೆಗಳನ್ನ ಹಾಕಿದ್ರು, ಏನ್ ಮಾಡಿದ್ರು, ಅವ್ರನ್ನ ಪ್ರೀತಿಸುತ್ತಾ ಅವರಿಗಾಗಿ ಪ್ರಾರ್ಥನೆ ಮಾಡುತ್ತಾ ಸಹನೆಯುಳ್ಳವರಾಗಿ ದೀರ್ಘ ಶಾಂತಿಯಿಂದ ಕರ್ತನು ನಮಗೆ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಲ್ಪಟ್ಟ ನಾವು ಈ ಲೋಕವನ್ನು ಬಿಡುವ ತನಕ, ಎತ್ತಲ್ಪಡುವವರೆಗೂ ನಂಬಿಗಸ್ತರಾಗಿ, ನೀತಿವಂತರಾಗಿ, ಆತನು ನಮಗೆ ಕೊಟ್ಟಿರುವಂತ ಆಧ್ಯಾತ್ಮಿಕ ಜೀವನದಲ್ಲಿ ಅನುದಿನ ಮಾಡಬೇಕಾಗಿರುವಂತ ಪ್ರಾರ್ಥನೆ, ವಾಕ್ಯ ಧ್ಯಾನ, ಆರಾಧನೆ, ಸಾಕ್ಷ್ಯ ಜೀವಿತವನ್ನ ಜೀವಿಸಿ ನಾವು ಮುಂದೆ ಹೋಗುತ್ತಾ ಇರುವುದಾದರೆ ಎಂದೆಂದಿಗೂ ಬಾಡದ ಜಯ ಮಾಡಿ ಬೇರೆ ಆಲೋಚನೆ ಮಾಡುವಾಗ ನಾವು ದೃಢವಾಗಿ ನಿಂತುಕೊಂಡು ಹಿಂತಿರುಗಿ ನೋಡದೆ ಮುಂದೆ ಹೋಗುವಾಗ ಆ ಸಹನೆ ನಮ್ಮಲ್ಲಿ ಇರುವಾಗ ತಾಳಿ ನಾವೆಲ್ಲವನ್ನು ಸಹಿಸಿಕೊಂಡು ಹೋಗುವಾಗ ಖಂಡಿತವಾಗಿಯೂ ವಾಗ್ದಾನ ಮಾಡಿದಂತ ಆ ಒಂದು ಪರಮ ಸಿಂಹಾಸನ, ಆತನ ಸಂಗಡ ಕುಳಿತುಕೊಳ್ಳುವಂಥದ್ದು ನಾವು ಅದನ್ನು ಪಡೆದುಕೊಳ್ಳುತ್ತೇವೆ. ಅದು ಕರ್ತ ನಮಗೆ ಕೊಡುತ್ತಾನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ರಾತ್ರಿ ಕಲಿಯುವಂಥದ್ದು ಭಕ್ತನಾಗಿರುವ ಗ್ರಂಥಕರ್ತನು ಇಲ್ಲಿ ಹೇಳಿದಂತ ವಿಷಯಗಳು, ಯೇಸು ಕ್ರಿಸ್ತನನ್ನ ಆಲೋಚಿಸಿರಿ, ಆತನು ನಾವು ನೋಡ್ತೇವೆ, ಆತನನ್ನು ಆಲೋಚಿಸಿರಿ. ಯಾಕೆಂದ್ರೆ ಶಿಲುಬೆ ಮರಣವನ್ನು ಸಹಿಸಿಕೊಂಡನು. ಪಾಪಿಗಳಿಂದಷ್ಟು ವಿರೋಧವನ್ನು ಸಹಿಸಿಕೊಂಡನು. ನೀವು ಸಹಿಸಿಕೊಳ್ಳಿರೆಂಬುದಾಗಿ, ನೀವು ಶಿಕ್ಷೆ ಆಗುವುದಕ್ಕೆ ನಿಮಗೆ ಶಿಕ್ಷೆ ಆಗುವುದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ, ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ಪ್ರೇರೆ, ಭಯಂಕರದ ಕಷ್ಟಗಳು, ಶ್ರಮೆಗಳು, ಕಣ್ಣೀರು, ಒಂದು ವೇಳೆ ಶರೀರ ಸ್ಪಂದಿಸದೆ ವ್ಯಾಧಿಗಳು ಮತ್ತು ಸ್ವಜನರಿಂದ ಅವಮಾನಗಳು, ತನ್ನ ಸ್ವಂತ ಜನರು ಹೊರಗಡೆ ಹಾಕಲ್ಪಟ್ಟಾಗ, ಸಭೆಯಿಂದ ಅನೇಕ ನಮ್ಮನ್ನು ತಿರಸ್ಕಾರ ಮಾಡುವಾಗ ಯಾವುದಕ್ಕೂ ಚಿಂತಿಸದೆ ಇವತ್ತು ನಾವು ಏನಾಗಿದ್ದೇವೆಯೋ ಅದು ಒಂದು ವೇಳೆ ದೇವರ ಶಿಕ್ಷೆ ಆಗಿರ್ಬೋದು, ಒಂದು ವೇಳೆ ದೇವರ ನಮ್ಮನ್ನ ಪರೀಕ್ಷೆ ಮಾಡುತ್ತಿರಬಹುದು. ಆ ಶಿಕ್ಷೆ ಆದರೂ ಪರೀಕ್ಷೆ ಆದರೂ ಏನಾದರೂ ನಾವು ಮತ್ತೊಬ್ಬರ ಮೇಲೆ ಬೇಸರಗೊಳ್ಳದೆ, ಮತ್ತೊಬ್ಬರ ಮೇಲೆ ಆ ಭಾರಗಳನ್ನ ಹಾಕದೆ, ಅವರಿಂದ ಹೀಗಾಯ್ತು ಇವರಿಂದ ಹೀಗಾಯ್ತು ಎಂಬುದಕ್ಕೆ ಹೇಳಿಕೊಳ್ಳದೆ, ಇವತ್ತು ನಾನು ಏನಾಗಿದ್ದೇನೆ, ಶಿಕ್ಷೆ ಆಗುತ್ತಿದ್ರೆ ದೇವರು ನನ್ನನ್ನು ಪರೀಕ್ಷೆ ಮಾಡುತ್ತಿದ್ದೇನೆ, ದೇವರೇ ನೀನೇನು ಮಾಡಿದ್ರು ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ, ನಿನ್ನ ಕೃಪೆ ನನಗೆ ಸಾಕು. ಯಾವಾಗ ಪ್ರೇರೆ ನಾವು ದೇವರ ಶಿಕ್ಷೆಗೆ ಪಾತ್ರರಾಗಿ ಅದನ್ನ ಪ್ರೀತಿ ಸ್ವೀಕಾರ ಮಾಡಿಕೊಳ್ಳುತ್ತೇವೋ
ಖಂಡಿತವಾಗಿಯೂ ಇಲ್ಲಿ ಬಹಳ ಸ್ಪಷ್ಟವಾದ ಮಾತು, ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ತನ್ನ ಮಕ್ಕಳಾಗಿ ನಮ್ಮ ನಡೆಸುತ್ತಾನೆ, ನಮ್ಮನ್ನು ಆಸ್ವಾದಿಸುತ್ತಾನೆ. ತನ್ನ ಕೃಪೆ ನಮ್ಮೊಟ್ಟಿಗಿದ್ದು ಅದನ್ನು ಕಾಯುವಂತ ದೇವರಾಗಿದ್ದಾನೆ. ಆದ್ದರಿಂದ 12ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟೆ, ಆದ್ದರಿಂದ ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ. ನಿಮ್ಮ ಕಾಲುಗಳಿಂದ ನೆಟ್ಟಿಗೆ ಮುಂದೆ ನಡೀರಿ. ಹೀಗೆ ಮಾಡಿದರೆ ಕುಂಟು ಕಾಲು ಉಳುಕಿ ಹೋಗದೆ ವಾಸಿಯಾಗುವುದು. ಆದುದರಿಂದ ಎಂಬುದಾಗಿ ನೋಡ್ತಾ ಇದ್ದ ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲು ಸುಧಾರಿಸಿಕೊಳ್ಳಿರಿ. ಸಿದ್ಧರಾಗಿರಿ, ಪ್ರಾರ್ಥಿಸಿರಿ, ಪ್ರಾರ್ಥನೆ ಮಾಡಿ ಕರ್ತನ ಮಹಿಮೆಯನ್ನು ಹೊಂದೋದಕ್ಕೆ ನಾವು ಪ್ರಯಾಸ ಪಡೋಣ. ಕರ್ತನ ಕೃಪೆ ಈ ರಾತ್ರಿ ಈ ಒಂದು ಸಂದೇಶವನ್ನು ಕೊಡೋದಕ್ಕಾಗಿ ದೇವರಿಗೆ ಸ್ತೋತ್ರ. ಕರ್ತನ ಚಿತ್ತವಾದರೆ ಬರುವ ದಿನಗಳಲ್ಲಿ ಉಳಿದಿರುವಂತ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಕರ್ತನು ಕೊಟ್ಟಂತ ಈ ಸಮಯಕ್ಕಾಗಿಯೂ